ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರುವುದು ನ್ಯೂಸ್4 ಕರ್ನಾಟಕ. ಭಾರತದ ಮಹಿಳೆಯರದಿ ಆರ್ಥಿಕ ಜಾಗೃತಿ ತೀವ್ರವಾಗಿ ಬೆಳೆಯುತ್ತಿದ್ದು, ಸ್ಥಿರ ಮತ್ತು ಸರ್ಕಾರಿ ಬೆಂಬಲಿತ ಹೂಡಿಕೆ ಆಯ್ಕೆಗಳ ಬೇಡಿಕೆಯು 2025ರಲ್ಲಿ ಹೆಚ್ಚುತ್ತಿದೆ. ದೇಶದ ಅತಿದೊಡ್ಡ ಸಣ್ಣ ಉಳಿತಾಯ ಜಾಲಗಳಲ್ಲಿ ಒಂದನ್ನು ನಿರ್ವಹಿಸುವ ಇಂಡಿಯಾ ಪೋಸ್ಟ್, ಅಸ್ಥಿರ ಮಾರುಕಟ್ಟೆ ಪರಿಸ್ಥಿತಿಗಳ ನಡುವೆ ಸುರಕ್ಷಿತ ಆದಾಯವನ್ನು ಹುಡುಕುತ್ತಿರುವ ಮಹಿಳೆಯರಿಗೆ ಆಯ್ಕೆಯ ವೇದಿಕೆಯಾಗಿದೆ. ಅಂಚೆ ಕಚೇರಿ ಯೋಜನೆಗಳ ಬಡ್ಡಿ ದರಗಳು 7% ಮತ್ತು 8.2% ನಡುವೆ ಇರುವುದರಿಂದ ಮತ್ತು ಹಲವಾರು ತೆರಿಗೆ ವಿನಾಯಿತಿ ಸೆಕ್ಷನ್ 80C ಅಡಿಯಲ್ಲಿ ಇರುವುದರಿಂದ ಈ ಉಳಿತಾಯ ಉತ್ಪನ್ನಗಳನ್ನು ದೀರ್ಘಕಾಲೀನ ಯೋಜನೆಗಾಗಿ ಹೆಚ್ಚಾಗಿ ಬಳಸಲಾಗುತ್ತಿದೆ. 2026ರಲ್ಲಿ ಮಹಿಳೆಯರಿಗಾಗಿ ಕೆಲವು ಉತ್ತಮ ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳು ಇಲ್ಲಿವೆ. 1. ಸುಕನ್ಯಾ ಸಮೃದ್ಧಿ ಯೋಜನೆ SSY. ಸುಕನ್ಯಾ ಸಮೃದ್ಧಿ ಯೋಜನೆಯು ಭಾರತದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಹೆಚ್ಚು ಆದ್ಯತೆಯ ಸರ್ಕಾರಿ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದೆ. ಪೋಷಕರು ತಮ್ಮ ಮಗಳ ಶಿಕ್ಷಣ ಮತ್ತು ಮದುವೆಯ ಅಗತ್ಯಗಳಿಗಾಗಿ ದೀರ್ಘಕಾಲೀನ ಆರ್ಥಿಕ ಮೂಲವನ್ನು ನಿರ್ಮಿಸಲು ಸಹಾಯ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಯೋಜನೆಯು ಪೋಷಕರು ಅಥವಾ ಪೋಷಕಳಿಗೆ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗೆ ಖಾತೆ ತೆರೆಯಲು ಅನುವು ಮಾಡಿಕೊಡುತ್ತದೆ. 2025ರಲ್ಲಿ SSY ಖಾತೆಯು ವರ್ಷಕ್ಕೆ 8.2% ಬಡ್ಡಿ ದರವನ್ನು ನೀಡುತ್ತದೆ ಮತ್ತು ಇದು ಅಖಿಲ ಭಾರತ ಅಂಚೆ ಯೋಜನೆಗಳಲ್ಲಿ ಅತ್ಯಧಿಕವಾಗಿದೆ. ಬಡ್ಡಿಯನ್ನು ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ. ಇದು ಕಾಲಾನುಕ್ರಮದಲ್ಲಿ ಬಡ್ಡಿ ಗಮನಾರ್ಹವಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಕನಿಷ್ಠ ಠೇವಣಿ ಅವಶ್ಯಕತೆ ₹250 ಮತ್ತು ಗರಿಷ್ಠ ಠೇವಣಿ ಮಿತಿ ಪ್ರತಿ ಹಣಕಾಸು ವರ್ಷಕ್ಕೆ ₹1.5 ಲಕ್ಷ ಆಗಿರುವುದರಿಂದ ವಿವಿಧ ಆದಾಯ ಗುಂಪುಗಳ ಕುಟುಂಬಗಳಿಗೆ SSY ಲಭ್ಯವಿದೆ. 2. ಸಾರ್ವಜನಿಕ ಭವಿಷ್ಯ ನಿಧಿ PPF. ಸಾರ್ವಜನಿಕ ಭವಿಷ್ಯ ನಿಧಿಯು ಇಂಡಿಯಾ ಪೋಸ್ಟ್ ನೀಡುವ ಅತ್ಯಂತ ವಿಶ್ವಾಸಾರ್ಹ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದೆ. ಇದು ಸ್ಥಿರತೆ ಮತ್ತು ತೆರಿಗೆ ಮುಕ್ತ ಆದಾಯಕ್ಕೆ ಹೆಸರುವಾಸಿ. ಸುರಕ್ಷಿತ ಮತ್ತು ರಚನಾತ್ಮಕ ನಿವೃತ್ತಿ ಯೋಜನೆಯನ್ನು ಬಯಸುವ ಮಹಿಳೆಯರು PPF ಅನ್ನು ವ್ಯಾಪಕವಾಗಿ ಆಯ್ಕೆ ಮಾಡ್ತಾರೆ. ಈ ಖಾತೆಯು 15 ವರ್ಷಗಳ ಕಡ್ಡಾಯ ಅವಧಿಯೊಂದಿಗೆ ಬರುತ್ತದೆ ಮತ್ತು ಇದನ್ನು 5 ವರ್ಷಗಳ ಬ್ಲಾಕ್ಗಳಲ್ಲಿ ಮತ್ತಷ್ಟು ವಿಸ್ತರಿಸಬಹುದು. PPF ಪ್ರಸ್ತುತ ವಾರ್ಷಿಕ 7.1% ಬಡ್ಡಿ ದರವನ್ನು ನೀಡುತ್ತದೆ ಮತ್ತು ಇದು ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ. PPFನ ಪ್ರಮುಖ ಪ್ರಯೋಜನ ಪೂರ್ಣತಃ ತೆರಿಗೆ ವಿನಾಯಿತಿ. 3. ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ POMIS. ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆಯು ನಿಯಮಿತ ಆದಾಯವನ್ನು ಬಯಸುವ ಮಹಿಳೆಯರಿಗೆ ಹೆಚ್ಚು ಪ್ರಯೋಜನಕಾರಿ ಉಳಿತಾಯ ಯೋಜನೆಯಾಗಿದ್ದು, ಮಾಸಿಕ ಆದಾಯದ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಬಯಸುವ ಗೃಹಿಣಿಯರು, ವಿಧವೆಯರು ಅಥವಾ ನಿವೃತ್ತ ಮಹಿಳೆಯರಿಗೆ ಇದು ವಿಶೇಷವಾಗಿ ಸೂಕ್ತ. ಈ ಯೋಜನೆಗೆ 1 ಬಾರಿಯ ಠೇವಣಿಯ ಅಗತ್ಯವಿದ್ದು, ಪ್ರತಿ ತಿಂಗಳು ಸ್ಥಿರ ಪಾವತಿಯನ್ನು ನೀಡುತ್ತದೆ. ವಾರ್ಷಿಕ %7.4 ಬಡ್ಡಿ ದರದೊಂದಿಗೆ POMIS 5 ವರ್ಷಗಳವರೆಗೆ ಊಹಿಸಬಹುದಾದ ಮತ್ತು ಖಚಿತಗೊಳಿಸಿದ ಆದಾಯದ ಹರಿವನ್ನು ಪ್ರದಾನ ಮಾಡುತ್ತದೆ. 4. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ SESS. ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯನ್ನು 60 ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಇಂಡಿಯಾ ಪೋಸ್ಟ್ ಅಡಿಯಲ್ಲಿ ಅತ್ಯಧಿಕ ಬಡ್ಡಿ ಪಾವತಿಸುವ ಯೋಜನೆಗಳಲ್ಲಿ ಒಂದಾಗಿದ್ದು, ಹಿರಿಯ ಮಹಿಳೆಯರಲ್ಲಿ ಅತ್ಯಂತ ಜನಪ್ರಿಯ. SESS ಪ್ರಸ್ತುತ ವರ್ಷಕ್ಕೆ 8.2% ಸ್ಪರ್ಧಾತ್ಮಕ ಬಡ್ಡಿ ದರವನ್ನು ನೀಡುತ್ತದೆ ಮತ್ತು ತ್ರೈಮಾಸಿಕವಾಗಿ ಪಾವತಿಸಲಾಗುತ್ತದೆ. ಸ್ವಯಂ ಪ್ರೇರಿತ ಅಥವಾ ಕಡ್ಡಾಯ ನಿವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ 55 ಮತ್ತು 60 ವರ್ಷ ವಯಸ್ಸಿನ ಮಹಿಳೆಯರು ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ SESS ಖಾತೆ ತೆರೆಯಬಹುದು. 5. ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ NSE. ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರವು ದುಡಿಯುವ ಮಹಿಳೆಯರು, ಸಣ್ಣ ವ್ಯಾಪಾರ ಮಾಲೀಕರು ಮತ್ತು ಅವರಿಗೆ ಸೂಕ್ತ ಸರಳ ಮತ್ತು ಸ್ಥಿರ ಆದಾಯ ಉಳಿತಾಯ ಯೋಜನೆ. ಇದು ಖಚಿತಗೊಳಿಸಿದ ಆದಾಯವನ್ನು ನೀಡುತ್ತದೆ ಮತ್ತು ಇದರ 5 ವರ್ಷಗಳ ಅವಧಿಯೊಂದಿಗೆ ಆದ್ಯತೆ ಮಧ್ಯಮಾವಧಿ ಯೋಜನೆ ಆಯ್ಕೆಯಾಗಿದೆ. NSE ಪ್ರಸ್ತುತ ವರ್ಷಕ್ಕೆ 7.7% ಬಡ್ಡಿ ದರವನ್ನು ನೀಡುತ್ತದೆ ಮತ್ತು ಇದು ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ, ಆದರೆ ಮೆಚುರಿಟಿಯಲ್ಲಿ ಪಾವತಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್4 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.